ಜೋರು ಮಳೆ ಬಂದಾದಮೇಲೆ ಮರ ಎಲ್ಲ ಸಿಕ್ಕಾಬಳೆ ಬಿದ್ದುಬಿಟ್ಟಿದೆ. ಅದನ್ನ ಕಟ್ ಮಾಡಿಸ್ಕೊಂಬಂದ್ಬಿಡೋಣ ಈಗ. ಎಂಥ ಬಳ್ಳಿ ಇತ್ತು, ಅವು ಬಳ್ಳಿ ಹೋಗಿದೆ ಈಗ. ಅದ್ರ ಪಕ್ಕ ಒಂದು ಸಿಮೆಂಟ್ ಕಂಬ ಹಾಕಿದ್ವಿ. ಆ ಬಳ್ಳಿ ಈಗ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ತಿದ್ದೀವಿ. ಈಗ ಒಂದು ಮರ ಬಿದ್ದಿದೆ. ಮರದ ಮೇಲೆ ಸಿಲ್ವರಿಗೆ ಮೆಣಸಿದೆ. ಅದು ಡೈರೆಕ್ಟ್ ಹೋಗಿ ಬಿತ್ತು ಕಾಫಿ ಗಿಡದ ಮೇಲೆ. ಕಾಫಿ ಗಿಡ ರೆಕ್ಕೆ ಹೋಗಿದೆ. ಒಂದೇ ಸತಿ 3 ಡ್ಯಾಮೇಜ್ ಆಗೋಗಿದೆ. ವರ್ಷದಲ್ಲಿ 2 ಸತಿ ನಾವು ಅಟ್ಲೀಸ್ಟ್ ನಾವು ಟ್ರೆಂಚ್ನ ಕ್ಲೀನ್ ಮಾಡ್ಕೋಬೇಕು. ಅದು ಇವತ್ತು ಸ್ಟಾರ್ಟ್ ಆಗಿದೆ. ಈಗ ನೀವು ನೋಡ್ತಾ ಇದ್ದೀರಾ, ಹೀಗಾಗಿ ಕ್ಲೀನಾಗಿ ನಿಮಗೆ ನೀರು ಫ್ಲೋ ಆಗಬೇಕು ಮತ್ತು ವಾಟರ್ ಕೊಡೋದನ್ನ ಕೊಡ್ತಾ ಇರಬೇಕು. ಹೆಣ್ಣಾಳು ಈಗ ಸದೆ ಹೊಡಿಯೋದೇ ಕಷ್ಟ ಅಂತ ಇರಬೇಕಾದ್ರೆ ಇವ್ರು ನೋಡಿ ಹೆಂಗಿದೆ ಅಂತ. ಇವರು ಇಲ್ಲಿ ಬಂದುಬಿಟ್ಟು ಟ್ರೆಂಚ್ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಅದು ನಿಮ್ಮ ಗಂಡಾಳ ಥರನೇ ಮಾಡ್ತಾ ಇದ್ದಾರೆ. ಅವರು ಕೆಲಸನೂ ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಜೋರು ಮಳೆ ಬಂದಾದಮೇಲೆ ಮರ ಎಲ್ಲ ಸಿಕ್ಕಾಬಳೆ ಬಿದ್ದುಬಿಟ್ಟಿದೆ. ಅದನ್ನ ಕಟ್ ಮಾಡಿಸ್ಕೊಂಬಂದ್ಬಿಡೋಣ ಈಗ. ಬನ್ನಿ, ಮಳೆ ಇನ್ನೂ ಅಳ್ದಿಲ್ಲ, ಬಂದಾದ್ಮೇಲೆ ಅಳಿಯೋಣ. ಈಗ ಮರ ಕಟ್ ಮಾಡೋರು ಬಂದಿದ್ದಾರೆ. ನೋಡಿ ಎಂಥ ಬಳ್ಳಿ ಇತ್ತು ನೋಡಿ. ಒಂದು ಒಳ್ಳೆ ಮರದ ಮೇಲೆ ಕೂತ್ಬಿಟ್ಟಿದೆ. ಇಲ್ಲೊಂದು ಮರ ಚೆನ್ನಾಗಿತ್ತು, ಮೆಣಸಿನ ಬಳ್ಳಿ. ಅದು ಮರ ಬಿದ್ದು ಹೋಗಿದೆ ಈಗ. ಬನ್ನಿ, ಮಳೆ ಬಂದ ಹೋದ್ಮೇಲೆ ಏನೇನು ಡ್ಯಾಮೇಜ್ ಆಗಿದೆ ಈಗ ನೋಡಿ. ಒಂದು ಬಳ್ಳಿ ಹೋಗಿದೆ ಚೆನ್ನಾಗಿರೋದು, ಅದನ್ನ ಕಟ್ ಮಾಡಿ ಹಾಕ್ತಾ ಇದ್ದೀವಿ ಈಗ. ಈಗ ನೋಡಿ, ಈಗ ನಾವೇನು ಮಾಡ್ತಿದ್ವಿ ಅಂತಂದರೆ, ಈಗ ಅವು ಬಳ್ಳಿ ಹೋಗಿದೆ ಈಗ. ಅದ್ರ ಪಕ್ಕ ಒಂದು ಸಿಮೆಂಟ್ ಕಂಬ ಹಾಕಿದ್ವಿ. ಆ ಬಳ್ಳಿ ಈಗ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ತಿದ್ದೀವಿ ಈಗ. ನೋಡಿ ಸರ್, ಆಯಿತು. ಹಾಂ, ಇದನ್ನ ಈಗ ನೆಕ್ಸ್ಟ್ ಕಟ್ ಮಾಡ್ಕೊಂಡು ಪಾಪ ಎಷ್ಟು ಬೇಕು ಅಷ್ಟು ಕಟ್ಕೊಳ್ಳೋಣ. ಅದು ಹಿಂಗೆ ಸಿಕ್ಕಾಬಡೆ ಮರ ಬಿದ್ದಿದೆ. ಈಗಲೇ ನಾವು ಇಲ್ಲಿ ನಿಂತ್ಕೊಂಡಲ್ಲೇ ಒಂದು 3 ಮರ ತೆಗೆದ್ವಿ ಈಗ. ನೋಡಿ ಎಂಥ ಟೈಮಿಗೆ ಟ್ರ್ಯಾಕ್ಟರ್ ತೆಗೆದಿದ್ವಿ ಅಂತಂದರೆ ನೋಡಿ, ಟ್ರ್ಯಾಕ್ಟರ್ ನಿಲ್ಸದಲ್ಲೇ ಮರ ಬಿದ್ದಿದೆ. ಸ್ವಲ್ಪ ಟ್ರ್ಯಾಕ್ಟರ್ ಹೋಗ್ಬಿಟ್ಟಿರೋದು. ಎಲ್ಲ ತುಂಬಿದೆ. ಲಾಸ್ಟ್ ಇಯರ್ ಇಲ್ಲಿ ಗೋಡು ಮಣ್ಣು ಹಾಕಿದ್ದಲ್ಲ ನೋಡಿ, ಇಲ್ಲಿ ಹಾಕಿದ್ವಿ ಸುತ್ತ ಎಲ್ಲ. ಕಾಫಿ ಗಿಡ ಸತ್ತೋಗಿದೆ ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಸತ್ತೋಗಿದೆ ಕಾಫಿ ಗಿಡ ಎಲ್ಲ, ಕಾಫಿ ಅಡಿಕೆ ಎಲ್ಲ. ಮತ್ತು ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ನಾವು ಕೆರೆ ಏರಿ ನೋಡ್ತಾ ಇರಬೇಕು. ಇದು 2ನೇ ವರ್ಷ ಇದು. ಕೆರೆ ಮಾಡಿದ್ಮೇಲೆ ಇದು 2ನೇ ವರ್ಷ ಇದು. ಕೆರೆ ಏರಿ ಸುತ್ತ ನೋಡ್ತಾ ಇರಬೇಕು. ಏನು ಆಗಲ್ಲ, ಆದರೂ ಅಟ್ಲೀಸ್ಟ್ 1-2 ವರ್ಷ ನೋಡ್ತಾ ಇರಬೇಕು. ನೀರಂತೂ ಹೋಗ್ತಾ ಇದೆ ಈಗ ನೋಡಿ. ಲಾಸ್ಟ್ ಇಯರು ಅಷ್ಟೇ ಕೆರೆ ಮಾಡಿದ್ಮೇಲೆ ಒಳ್ಳೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಆಗ ನೋಡಿ ಇದೆಲ್ಲ ಜರ್ದೋಗಿತ್ತು. ಆಗ ಇದು ಹಿಂದೆನೇ ಇಲ್ಲೇ ಇದ್ವಿ ನಾವು ಯಾವಾಗಲೂ ನೋಡಿ. ಈಗೆಲ್ಲ ನಿಂತಿದೆ ಇದು. ವೀಡ್ ಕಟ್ರು ಹೊಡೆದಿದ್ದು ಮಳೆ ಸ್ಟಾರ್ಟ್ ಆಗಿದೆ. ಈಗ ಬಂದೇ ಬಿಟ್ಟು ವೀಡ್ ಕಟ್ರು ಹೊಡೆದಿದ್ದೋ ಇಲ್ಲ ಅಂತ ಗೊತ್ತಾಗ್ತಿಲ್ಲ, ಆ ಥರ ಬಂದುಬಿಟ್ಟಿದೆ ನೋಡಿ. ಬನ್ನಿ, ಮಳೆಗಾಲದಲ್ಲಿ ಜನ ಇದ್ದರೆ ಸೂಪರ್ ಅಂತಂದರೆ ಕತ್ತಿಸದೆ ಮಾಡೋದು ಭಾರಿ ಒಳ್ಳೆಯದು. ಯಾಕೆಂದರೆ ಈಗ ಜನದ ದೊಡ್ಡ ಪ್ರಾಬ್ಲಮ್ ಇರೋದ್ರಿಂದ ವೀಡ್ ಕಟ್ರು ಎಲ್ಲರೂ ಹೋಗ್ತಾ ಇದ್ದಾರೆ. ಇವತ್ತು ಡೇಟ್ ವ್ಲಾಗ್ ಬರ್ಬೇಕಾದ್ರೆ ಒಂದು 2-3 ದಿನ ಲೇಟ್ ಆಗ್ಬೋದು. ಇವತ್ತು ಡೇ ಬಂದುಬಿಟ್ಟು 29th. ಇನ್ನೊಂದು ಸೆಕೆಂಡಿಂದೆಲ್ಲ ನಿಮಗೆ ಮಳೆ ಫುಲ್ ಸ್ಟಾಪ್ ಆಗುತ್ತೆ. ಆಮೇಲೆ ಬಿಸಿಲು ಬರೋ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡಿ. ಏನು ನೋಡ್ತಾ ಇದ್ದೀರಾ ನೋಡಿ, ಒಂದು ಮರ ಬಿದ್ದಿದೆ. ಮರದ ಮೇಲೆ ಸಿಲ್ವರಿಗೆ ಮೆಣಸಿದೆ. ಅದು ಡೈರೆಕ್ಟ್ ಹೋಗಿ ಬಿತ್ತು ಕಾಫಿ ಗಿಡದ ಮೇಲೆ. ಕಾಫಿ ಗಿಡ ರೆಕ್ಕೆ ಹೋಗಿದೆ. ಒಂದೇ ಸತಿ 3 ಡ್ಯಾಮೇಜ್ ಆಗೋಗಿದೆ. ಇದೇನಿಲ್ಲ, ನಿಲ್ಲಿಸ್ತೀವಿ. ಬನ್ನಿ, ಮುಡಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ COC ಎಲ್ಲ ತೊಗೊಂಡ್ಬಿಟ್ಟು ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನಾಗೇಶ್ ಅಂಗಡಿಗೆ. ಬನ್ನಿ ಹೋಗೋಣ. ಮತ್ತೊಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಹೊಸ ಗಾಡಿ ತೊಗೊಂಡಿದ್ದೀವಿ, ಟೊಯೋಟೋ. ಅದು ನಾವು ಟಾಟಾ ಆಲ್ಟ್ರೋಸ್ ಕೊಟ್ಬಿಟ್ವಿ. ಒಂದೇ ವರ್ಷ ಓಡಿದ್ದು, 90,000 ಕಿಲೋಮೀಟ್ರ್ ಓಡಿತ್ತು ಅಷ್ಟೇ.
ಇದು ಬಂದ್ಬಿಟ್ಟು ಟ್ರೈಸರ್ ತೊಗೊಂಡಿದ್ದೀವಿ ಟೊಯೋಟಾದವ್ರದ್ದು. ಬನ್ನಿ ಹೋಗೋಣ ಈಗ. ಗುಡ್ ಮಾರ್ನಿಂಗ್. ಬನ್ನಿ. ಒಂದು ಗುಡ್ ಏನಂದರೆ ಈ ಮಾರ್ನಿಂಗಲ್ಲಿ ಇವತ್ತಿನ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಈಗ ನೋಡ್ಬೋದು ಬರೀ ಕ್ಲೌಡ್ ಆಗಿದೆ. ಆದರೆ ಮಂಗಳೂರಲ್ಲಿ ಏನು ಅಪ್ಡೇಟ್ ಬಂದಿದೆ ಅಂತಾರೆ, ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಸ್ಕೂಲಿಗೆಲ್ಲ ರಜಾ ಕೊಟ್ಟಿದ್ದಾರೆ. ಬನ್ನಿ ಹೋಗೋಣ ಈಗ. ಏನು ಇಂಪಾರ್ಟೆಂಟ್ ಒಂದು ಏನು ಕೆಲಸ ಆಗ್ತಿದೆ ಅಂತಂದರೆ, ಈಗ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಮಾಯಿಶ್ಚರ್ ಸಿಕ್ಕಾಪಟ್ಟೆ ಆಗುತ್ತೆ. ಅದಕ್ಕೆ ನಾವು ಅಡಿಕೆ ತೋಟದಲ್ಲಿ ನಾವು ಟ್ರೆಂಚ್ ಕ್ಲೀನ್ ಮಾಡ್ತಾಯಿದ್ದೀವಿ. ಬನ್ನಿ ಹೋಗೋಣ. ನಾವು ಮಳೆ ಕಮ್ಮಿ ಆಗೋದೇ ಕಾಯ್ತಾ ಇದ್ವಿ, ಅದೊಂದು ಆಗ್ತಾಯಿದೆ. ಅದಾದಮೇಲೆ ಇದೇ ಥರ ಬಿಟ್ಟರೆ ನಾಳೆಯಿಂದ ಬೋಡೋ ಸ್ಟಾರ್ಟ್ ಮಾಡಬೇಕು. ವೆದರ್ ಹೆಂಗೆ ಪ್ಲೇ ಆಗುತ್ತೆ ಅದ್ರ ಮೇಲೆ ನಮ್ಮ ಕೆಲಸನೂ ಡಿಸೈಡ್ ಆಗುತ್ತೆ ಏನೇನು ಮಾಡಬೇಕು ಅಂತ. ಬನ್ನಿ ಹೋಗೋಣ ಈಗ. ಇವತ್ತು ಮಳೆ ಗ್ಯಾಪ್ ಕೊಟ್ಟಿದೆ. ಈಗ ಬೆಸ್ಟ್ ಟೈಮ್ ಅಂತಂದರೆ ನಿಮ್ಮದು ವರ್ಷದಲ್ಲಿ 2 ಸತಿ ನಾವು ಅಟ್ಲೀಸ್ಟ್ ನಾವು ಟ್ರೆಂಚ್ನ ಕ್ಲೀನ್ ಮಾಡ್ಕೋಬೇಕು. ಅದು ಇವತ್ತು ಈ ಸ್ಟಾರ್ಟ್ ಆಗಿದೆ. ಈಗ ನೀವು ನೋಡ್ತಾ ಇದ್ದೀರಾ, ಹೀಗಾಗಿ ಕ್ಲೀನಾಗಿ ನಿಮಗೆ ನೀರು ಫ್ಲೋ ಆಗಬೇಕು ಮತ್ತು ವಾಟರ್ ಕೊಡೋದನ್ನ ಕೊಡ್ತಾ ಇರಬೇಕು. ಮೇಜರ್ ರೋಲ್ ಆಗುತ್ತೆ ನಿಮ್ಗೆ ಅಡಿಕೆಗೆ, ಯಾಕೆ ಅಂತಂದರೆ ನಿಮಗೆ ಮಳೆಗಾಲದಲ್ಲಿ ಜಾಸ್ತಿ ಮಾಯಿಶ್ಚರ್ ನೀರಲ್ಲಿ ನಿಂತುಬಿಡ್ತು ಅಂತಂದರೆ ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ, ಡ್ರಾಪಿಂಗ್ಸ್ಗಳು ಸ್ಟಾರ್ಟ್ ಆಗುತ್ತೆ, ಮಾಯಿಶ್ಚರ್ ಜಾಸ್ತಿ ಆಗುತ್ತೆ. ಅದಕ್ಕೆ ಇದು ಮಾಡೋದು ಭಾರಿ ಒಳ್ಳೆಯದು. ನೋಡಿ ಇಲ್ಲಿ ಆಗ್ತಾಯಿದೆ ನೋಡಿ. ಇವರೆಲ್ಲ ಹಳೆ ಬಿಡೋ, ಇವರೆಲ್ಲ ಕಂಪ್ಲೀಟ್ ನಿಮಗೆ ಮಣ್ಣು ಕೆಲಸ ಮಾಡೋರು. ಇವರೆಲ್ಲ ಬಂದುಬಿಟ್ಟು ಈ ಕೆಲಸದಲ್ಲಂತೂ ಭಾರಿ ಪರ್ಫೆಕ್ಟ್ ಆಗಿರ್ತಾರೆ ಇವರೆಲ್ಲ. ಮೇಲ್ ಇಷ್ಟು ಮಳೆ ಬರುತ್ತೆ ಅಂತ. ಈಗ ಮಳೆಗಾಲದಲ್ಲಿ ಏನು ಮಳೆ ಜೂನ್ ಎಂಡಲ್ಲಿ ಬರಬೇಕಾಯ್ತು, ಆ ಮಳೆ ಈಗಲೇ ಬಂದುಬಿಟ್ಟಿದೆ. ಆಲ್ಮೋಸ್ಟ್ ನಮ್ಮದೊಂದು 26 ಇಂಚ್ ಮಳೆ ಆಗಿದೆ. ಈಗ ಇದನ್ನು ನೋಡಿ, ಇಲ್ಲಿ ಎಲ್ಲ ನೀರು ನಿಂತುಬಿಟ್ಟಿದೆ. ಇದನ್ನ ಈಗ ನಾವು ಹೊಸ ಟ್ರೆಂಚ್ ತೆಗೆದುಬಿಟ್ಟು ಆ ಮೇನ್ ಟ್ರೆಂಚಿಗೆ ಕನೆಕ್ಟ್ ಮಾಡ್ತೀವಿ. ಇದು ಅಷ್ಟೇ. ಬನ್ನಿ ಈಗ ನೋಡಿ. ಈಗ ಕರೆಂಟ್ ಸಿಚುವೇಶನ್ ಏನಿದೆ ಅಂದರೆ ನೋಡಿ, ಈ ಥರ ಇದೆ. ನೀರು ಹೋಗಿ ಜಾಗ ಎಲ್ಲ ಮೆಲ್ಲಕ್ಕೆ ನೀರು ಹೋಗ್ತಾ ಇದೆ. ಅದು ನೀರು ಮೆಲ್ಲಕ್ಕೆ ಹೋಗ್ತಾಯಿದೆ ಅಷ್ಟೇ. ಆ ಮೆಲ್ಲಕ್ಕೆ ಹೋಗ್ಬಾರ್ದು, ಕ್ಲೀನ್ ಫ್ಲೋ ಇರಬೇಕು ಆ ಥರ. ನೋಡಿ ಇಲ್ಲಿ ಓಪನ್ ಮಾಡಿದಷ್ಟೇ ಇಲ್ಲಿ ನೋಡಿ, ಜಲದ ಕಣ್ಣು ಬಿಟ್ಕೊಳ್ತೀವಿ ನೋಡಿ. ಇಲ್ಲಿ ಬರೋಕ್ಕೆ ಕಡೆಗೆ ನೀರು ನೋಡಿ, ಅದು ಮೇಯ್ನು. ಅದು ಕ್ಲೀನಾಗಿ ನಿಮಗೆ ಫ್ಲೋ ಇರಬೇಕು. ಇಲ್ಲಿಂದ ಹೆಂಗೆ ಅಂತಂದರೆ ನಿಮಗೆ ಈ ಕ್ಲೀನಾಗಿ ಮಾಡೋದ್ರಿಂದ ಅಡಿಕೆನೂ ಅಷ್ಟೇ, ಕಾಫಿನೂ ಅಷ್ಟೇ, ಡ್ರಾಪಿಂಗ್ಸ್ ಕಮ್ಮಿ ಆಗುತ್ತೆ. ನಾವಿನ್ನೂ ಮಳೆಗಾಲ ಎಂಟ್ರೇ ಆಗಿಲ್ಲ. ಈ ಸೈಕ್ಲೋನ್ ಬಂದುಬಿಟ್ಟು ಈ ಮಳೆ ಸ್ಟಾರ್ಟ್ ಆಗಿರೋದು. ಮಳೆಗಾಲ ಸಿಕ್ಕಾಪಟ್ಟೆ ಜಾಸ್ತಿ ಸ್ಟಾರ್ಟ್ ಆಗ್ಬಿಡ್ತು ಅಂತಂದರೆ ಭಾರಿ ಕಷ್ಟ ಆಗುತ್ತೆ. ಅದಕ್ಕೆ ಪ್ರಿಕಾಷನ್ ಮೆಷರ್ಸ್ ಇದೆಲ್ಲ ನೀವು ವರ್ಷ ನೀವು ಟ್ರೆಂಚ್ ಎಲ್ಲ ಕ್ಲೀನ್ ಮಾಡ್ತಾನೆ ಇರಬೇಕು. ನೋಡಿ ಇಷ್ಟು ಬೇಗ ನೀರು ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಹೋಗೋಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ನೋಡಿ ಒಂದೊಂದು ಹಾರೆ ಹಾಕೊಂಡು ತೆಗೆದಂಗೂ ಇಲ್ಲಿ ಫುಲ್ಲು ನೀರು ಅಂತೂ ಹಂಗೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು, ಅಲ್ಲಂತೂ ಫುಲ್ ಫೋರ್ಸಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇದನ್ನು ನೋಡಿ, ನಮ್ದು ಏನಂತಂದರೆ ಇದು ಹೈಟಲ್ಲಿದೆ. ಇದರಿಂದ ಒಂದು 3-4 ಅಡಿ ಕೆಳಗಿದೆ ಇದರಲ್ಲಿ. ನೋಡಿ ಇಲ್ಲಿ ನಿಮಗೆ ನೀರು ಎಳ್ಕೊಂಬಿಡುತ್ತೆ ಹಿಂಗೆ. ಈ ಕ್ಲೀನಾಗಿ ನಿಮಗೆ ಜಲಕಣ್ಣೆಲ್ಲ ಓಪನ್ ಮಾಡಿಕೊಟ್ಬಿಟ್ರೆ ನೀರು ಆಮೇಲೆ ಸಲೀಸಾಗಿ ಹೋಗ್ತಾ ಇರುತ್ತೆ. ಇಲ್ಲಿ ನೀರಲ್ಲಿ ಸ್ಟಾಕ್ ಆಗೋಲ್ಲ, ನೆಕ್ಸ್ಟ್ ಮಾಯಿಶ್ಚರ್ ಆಗೋಲ್ಲ ಇಲ್ಲಿ. ಆಗ ನಿಮಗೆ ಡ್ರಾಪಿಂಗ್ಸು ಕಮ್ಮಿ ಆಗುತ್ತೆ, ಅಡಿಕೆದೇನು ಪ್ರಾಬ್ಲಮ್ ಬರೋಲ್ಲ. ಅದು ಮೇನ್ ಆಗುತ್ತೆ. ನಿಮಗೆ ಮಳೆಗಾಲದಲ್ಲಿ ಆದಷ್ಟು ಡ್ರೈ ಮಾಡಬೇಕು, ಸಮ್ಮರಲ್ಲಿ ಆದಷ್ಟು ನೀವು ಮಾಯಿಶ್ಚರ್ ಇಡಬೇಕು, ಅಷ್ಟೇ ಇರೋದು ಅಡಿಕೆಗೆಲ್ಲ. ಇನ್ನೊಂದು ಆ ಕಡೆ ಹಾಕಾಯ್ತಾ, ಈ ಏರಿ ಮೇಲೆ ಹಾಕಿದ್ರೆ ಏನಾಗುತ್ತೆ, ಮಳೆ ಬಂದಾಗ ಪುನಃ ಜರ್ಕೊಂಬಂದ್ಬಿಡುತ್ತೆ. ಅದನ್ನ ನೀನು ಆ ಸೈಡ್ ಹಾಕು. ಇಲ್ಲಿ ಏನಾಗುತ್ತೆ, ಇಲ್ಲಿ ಹಾಕಿರ್ತೀಯಲ್ಲ, ಮಳೆ ಬಂದಾಗ ಪುನಃ ಅದು ಈ ಕಡೆ ಜರಿಯುತ್ತದೆ. ನಾನು ಬಂದುಬಿಟ್ಟು ಮಳೆಗೆಲ್ಲ ನೋಡೋದಾದ್ರೆ ಯಾವ ಆ್ಯಪ್ ಯೂಸ್ ಮಾಡೋದಂದರೆ ವಿಂಡಿ ಆ್ಯಪ್ ಅಂತ. ಅದು ನಾನು ಆಲ್ಮೋಸ್ಟ್ 2 ಇಯರ್ಸಿಂದ ಯೂಸ್ ಮಾಡಿ, 2 ಅಲ್ಲ ಆಲ್ಮೋಸ್ಟ್ 3-4 ಇಯರ್ಸಿಂದ ನೋಡ್ತಾ ಇದ್ದೀನಿ. ಅದು ಅಮೇಝಿಂಗ್ ಆ್ಯಪ್ ಮಾತ್ರ. ನಿಮಗೆ ನೆಕ್ಸ್ಟ್ 8 ಡೇಸ್ದು ಆಗಿ ನಿಮ್ಗೆ ಸಿಗುತ್ತೆ, ಮಳೆ ಬರ್ತಾ ಇದೆಯಾ, ಗಾಳಿ ಯಾವ ಥರ ಇದೆ ಅಂತ. ಬನ್ನಿ ಚೆಕ್ ಮಾಡೋಣ. ಅದು ಆ್ಯಪ್ ಇದೆ, ನೀವು ವಿಂಡಿ ಆ್ಯಪ್ ಅಂತ, windy.com ಅಂತ ಆ್ಯಪ್. ಸೊ ಇದಕ್ಕೆ ಹೋಗಿ, ಯಾವುದಕ್ಕೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ವಿಂಡಿ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಡೌನ್ಲೋಡ್ ಮಾಡ್ಕೊಂಡಂಗೆ ನಿಮಗೆ ನೋಡಿ ಇದು ಬರುತ್ತೆ ನೋಡಿ. ಇದು ಇದೆಲ್ಲ ಇದು ಓಪನ್ ಮಾಡಿ ನೋಡಿ ಇಲ್ಲಿ ನಿಮ್ಗೆ ಏನಾಗ್ತಿದೆ ಅಂತಂದ್ರೆ ನೋಡಿ, ಇದು ಕಾಣಿಸ್ತಿದೆಯಲ್ಲ, ಇದು ನಿಮಗೆ ಈಗ ಮಳೆ ಬರ್ತಾ ಇರೋದು ನೋಡಿ. ಇದು ಫ್ರೈಡೇ ಇವತ್ತು. ಇಲ್ಲಿ ನೋಡಿ, ಇದು ನಿಮಗೆ ಕಮ್ಮಿ ಆಗ್ತಾ ಬರ್ತಾ ಇದೆ, ಹಿಂದೆ ಹೋಗ್ತಾ ಇದೆ ನೋಡಿ. ಸೈಕ್ಲೋನ್ ಏನಾಗಿದೆ, ಆಲ್ಮೋಸ್ಟ್ ನಿಮಗೆ ಶ್ರೀಲಂಕಾ ಸೈಡಿಗೆ ಹೋಗ್ತಾ ಇದೆ. ಈಗ ಮಳೆ ಕಮ್ಮಿ ಆಗುತ್ತೆ. 31ಸ್ಟಿಗೆಲ್ಲ ಇನ್ನೂ ಕಮ್ಮಿ ಆಗಿಬಿಡುತ್ತೆ. ಸ್ಯಾಟರ್ಡೇಗೆಲ್ಲ ನಾಳೆ ಇನ್ನೂ ಕಮ್ಮಿ ಆಗಿಬಿಡುತ್ತೆ, ಮಳೆ ಇರೋಲ್ಲ. ಇಲ್ಲಿ ನೋಡಿ ಇಲ್ಲಿ ಕಮ್ಮಿ ಆಗಿಬಿಡುತ್ತೆ. ಸ್ಯಾಟರ್ಡೇ ಎಲ್ಲ ಏನೂ ಇರೋಲ್ಲ. ಸ್ಯಾಟರ್ಡೆ ಸಂಡೇ ಮಳೆ ಕಮ್ಮಿ ಆಗಿಬಿಡುತ್ತೆ ನೋಡಿ ಇಲ್ಲಿ. ಆದರೆ ನೀವು ನೋಡಿ ಈ ಥರ ಬಂದುಬಿಟ್ರೆ ಮಳೆ ಜಾಸ್ತಿ ಅಂತ ಇರುತ್ತೆ. ಅದು ಇನ್ನೂ ಭಾರಿ ದೂರ ಇದೆ ನೋಡಿ. ಇಲ್ಲಿ ಸದ್ಯಕ್ಕೆ ಏನು ಮಳೆ ಇಲ್ಲ. ಸ್ಯಾಟರ್ಡೆ ಸಂಡೇ ಎಲ್ಲ 1-2ನೇ ತಾರೀಕು 31-1 ಮಳೆ ಇಲ್ಲ ನೋಡಿ. ಇಲ್ಲಿ ಹಿಂಗೆ ಈ ಆ್ಯಪ್ ಯೂಸ್ ಮಾಡ್ಕೊಳ್ಳಿ, ವಿಂಡಿ ಆ್ಯಪ್ ಅಂತ. ಭಾರಿ ಚೆನ್ನಾಗಿದೆ, ಅಕ್ಯುರೇಟ್ ಆಗಿದೆ. ನಿಮಗೆ ಆಲ್ಮೋಸ್ಟ್ ನಿಮಗೊಂದು 90% ಅಕ್ಯುರೇಟ್ ಆಗಿ ತೋರಿಸ್ಬಿಡುತ್ತೆ ನೆಕ್ಸ್ಟ್ 7-8 ಡೇಸು. ಅದ್ರ ಮೇಲೆ ನೀವು ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ಬೋದು, ಏನು ಮಾಡ್ಬೋದು ಅಂತ. ನೋಡಿರ್ತೀರ, ಹೆಣ್ಣಾಳು ಈಗ ಸದೆ ಹೊಡಿಯೋದೇ ಕಷ್ಟ ಅಂತ ಇರಬೇಕಾದ್ರೆ ಇವ್ರು ನೋಡಿ ಹೆಂಗಿದೆ ಅಂತ. ಇವರು ಇಲ್ಲಿ ಬಂದುಬಿಟ್ಟು ಟ್ರೆಂಚ್ ಕ್ಲೀನ್ ಮಾಡ್ತಾ ಇದ್ದಾರೆ
ನೋಡಿ ಅದು ನಿಮ್ಮ ಗಂಡಾಳ ಥರನೇ ಮಾಡ್ತಾಯಿದ್ದಾರೆ ಅವರು, ಕೆಲಸನೂ ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ದಾರೆ. ದೊಡ್ಡ ಅಪ್ರಿಷಿಯೇಬಲ್ ಇದೆಲ್ಲ ನಿಜವಾಗ್ಲೂ. ನೋಡಿ ನೋಡಿಲ್ಲ, ಇವ್ರು ಮಾಡ್ತಾಯಿದ್ದಾರೆ, ಇವ್ರು ಇದ್ದಾರೆ ನೋಡಿ, ಅಲ್ಲೂ ಮಾಡ್ತಾಯಿದ್ದಾರೆ. ಬನ್ನಿ. ಯಾಕಮ್ಮ ಮತ್ತೆಲ್ಲ ಹೇಳ್ತಾರೆ ಅಮ್ಮನೆಲ್ಲ ವೀಡಿಯೋದಲ್ಲಿ ತೋರಿಸೋದೇ ಇಲ್ಲಲ್ಲ ಅಂತ. ಇಲ್ಲಿ ನೋಡಿ, ಇಲ್ಲಿ ಅಮ್ಮಂದಿಲ್ಲಿ ಟೊಮೆಟೊ ಎಲ್ಲ ಹಾಕಿದ್ದಾರೆ. ಇಲ್ಲಿ ಪೋಟಲ್ಲಿ ಬೆಳೆಸಿರೋದು ಆರ್ಗ್ಯಾನಿಕ್ ಅಂತೆ. ಮತ್ತು ಇಲ್ಲಿ ನೋಡಿ ಬಡ ಫ್ರೂಟು ಇದೆಲ್ಲ ತೊಗೊಂಡೋಗಿ ಹಾಕ್ಬೇಕೀಗ. ಇಲ್ಲಿದೆ. ನಾನು ಲಾಸ್ಟ್ ಟೈಮ್ ಇಲ್ಲಿಂದ ತಂದಿದ್ದೆ, ಇಲ್ಲಿಂದ ಕಡಬದಿಂದ ತಂದಿದ್ದು. ಕೊಟ್ಟರೆ ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಇದು ಸಕ್ಕತ್ತಾಗಿದೆ ವೆರೈಟೀಸು. ಇನ್ನೂ ಸೇವ್ ಮಾಡ್ಕೋಬೇಕು ನಾವು ಅಷ್ಟೇ. ಈಗೆಲ್ಲ ಎಲ್ಲ ಕಡೆ ಹಿಂಗೆ ಕ್ಲೀನಾಗಿ ತೆಗ್ದಿದ್ದಾರೆ. ಇಲ್ಲೂ ಅಷ್ಟೇ ನೋಡಿ, ನೋಡಿ ಇಲ್ಲೂ ಅಷ್ಟೇ ನೋಡಿದ್ದು. ಈ ಥರ ಫ್ಲೋ ಆಗ್ತಾ ಇರಬೇಕು ನೀರು. ಏನಾಗುತ್ತೆ ನಿಮ್ಗೆ ಅಲ್ಲಿ ಜಲಕಂಡಲ್ಲಿದ್ರೆ ಓಪನ್ ಆಗಿರುತ್ತೆ, ಅಲ್ಲಿಂದ ನೀರು ಹೋಗ್ತಾ ಇರುತ್ತೆ. ನಮ್ಮದು ಇಲ್ಲಿಂದ ಕೆಳಗೆಗೆ ಅಟ್ಲೀಸ್ಟ್ ಒಂದು 3-3.5 ಅಡಿ ಇದೆ ಇಲ್ಲಿಂದ ಅಲ್ಲಿಗೆ, ಈ ಗಿಡದಿಂದ ಕೆಳಗೆ ತನಕ. Know that they ride or die. I keep boys by my seat.